ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, SLR ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ. ಇಂದು BPL ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ ಬಂದಿರುವ ಬಿಗ್ ಶಾಕ್ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಬನ್ನಿ, ರಾಜ್ಯದಲ್ಲಿ ಸಾವಿರಾರು ಜನರು BPL ಕಾರ್ಡ್ ಬಳಸಿ ಸರ್ಕಾರದಿಂದ ಸಬ್ಸಿಡಿ, ಉಚಿತ ಅನ್ನ ಹಾಗೂ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಆದರೆ ಈಗ ಸರ್ಕಾರ ಒಂದು ಹೊಸ ಕ್ರಮ ತೆಗೆದುಕೊಂಡಿದೆ. ಈ ಕ್ರಮದಿಂದ ಕೆಲವು ಜನರ BPL ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಡೆದ ಪರಿಶೀಲನೆಯಲ್ಲಿ ಕೆಲವು BPL ಕಾರ್ಡ್ ಹೊಂದಿರುವ ಕುಟುಂಬಗಳು ಸರ್ಕಾರದ ನಿಯಮವನ್ನು ಉಲ್ಲಂಘಿಸುತ್ತಿರುವ ಪತ್ತೆಯಾಗಿದೆ. ಅವರ BPL ಕಾರ್ಡ್ ಇದ್ದರೂ ಖಾಸಗಿ ವಾಹನಗಳನ್ನು ಹೊಂದಿದ್ದಾರೆ ಎಂದು ಸರ್ಕಾರ ಹೇಳಿದೆ. ಸರ್ಕಾರದ ನಿಯಮದ ಪ್ರಕಾರ BPL ಕಾರ್ಡ್ ಹೊಂದಿರುವವರು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದವರಾಗಿರಬೇಕು. ಆದರೆ ಅವರ ಹೆಸರಿನಲ್ಲಿ ಕಾರು, ಜೀಪ್ ಅಥವಾ ಟ್ರ್ಯಾಕ್ಟರ್ ಇದ್ದರೆ ಅವರಿಗೆ BPL ಕಾರ್ಡ್ ಪಡೆಯಲು ಅರ್ಹತೆ ಇಲ್ಲ ಎಂದು ಹೊಸ ತೀರ್ಮಾನ ಬಂದಿದೆ. ಇದರಿಂದಾಗಿ ಇಂತಹ ವಾಹನಗಳನ್ನು ಹೊಂದಿರುವವರು ಕಾರ್ಡ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ. ಯಾರಾದರೂ BPL ಕಾರ್ಡ್ನ ಅಡಿಯಲ್ಲಿ ತಪ್ಪು ಮಾಹಿತಿ ನೀಡಿ ಪ್ರಯೋಜನ ಪಡೆಯುತ್ತಿದ್ದರೆ ಅವರ ಕಾರ್ಡ್ ತಕ್ಷಣ ರದ್ದು ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಹೆಚ್ಚಿನ ಜಿಲ್ಲೆಗಳಲ್ಲಿ ಈಗಾಗಲೇ ಪಟ್ಟಿ ಸಿದ್ಧವಾಗಿದೆ. ಸ್ಥಳೀಯ ಪಂಚಾಯತ್ ಹಾಗೂ ತಹಸೀಲ್ದಾರ್ ಕಚೇರಿಗಳು ಈ ವಾಹನಗಳ ವಿವರಗಳನ್ನು ಪರಿಶೀಲಿಸುತ್ತಿವೆ. ಇನ್ನು ಮುಂದೆ ಯಾರ ಹೆಸರಿನಲ್ಲಾದರೂ ಲಕ್ಸರಿ ಬೈಕ್ ಅಥವಾ ಕಾರು ಕಂಡುಬಂದರೆ ಸರ್ಕಾರದ ಸಬ್ಸಿಡಿ, ಉಚಿತ ಧಾನ್ಯ ಹಾಗೂ ಅನೇಕ ಯೋಜನೆಗಳಿಂದ ಅವರ ಹೆಸರನ್ನು ತೆಗೆದುಹಾಕಲಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ BPL ಕಾರ್ಡ್ ಹೊಂದಿದ್ದರೆ ಮತ್ತು ನಿಮ್ಮ ಹೆಸರಿನಲ್ಲಿ ವಾಹನ ಇದ್ದರೆ ದಯವಿಟ್ಟು ಈಗಲೇ ನಿಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ. ಯಾಕೆಂದರೆ ಸರ್ಕಾರದ ಡೇಟಾಬೇಸ್ ಈಗ ಸಂಪೂರ್ಣ ಡಿಜಿಟಲ್ ಆಗಿದೆ. ಯಾವುದೇ ತಪ್ಪು ಮಾಹಿತಿ ಉಳಿಯಲು ಅವಕಾಶ ಇಲ್ಲ. ಸರ್ಕಾರದಿಂದ ಸಿಗುವ ಪ್ರಯೋಜನಗಳು ನಿಜವಾದ ಬಡ ಕುಟುಂಬಗಳಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.